ನಮಸ್ಕಾರ ರೀ ಎಲ್ಲರಿಗೂ. ಹೆಂಗಿದ್ದೀರಾ? ಮನೆ ಒಳಗೆ ಸ್ಕೂಲ್ ಹೋಗೋ ಮಕ್ಕಳಿದ್ರಂದ್ರೆ ಟಿಫಿನ್ಗೆ ಏನು ಮಾಡಿ ಕಟ್ಟೋದಂತ ಗೊತ್ತಾಗೋದಿಲ್ಲ ನೋಡ್ರಿ. ಯಾಕಂದ್ರೆ ಪ್ರತಿ ದಿವಸ ಹೊರೈಟಿ ಬೇಕು. ಯಾಕಂದ್ರೆ ಈ ಮೊದಲಿನ ಕಾಲದಾಗ ಬರೀ ನಾವು ಚಪಾತಿ ರೊಟ್ಟಿ ಇಷ್ಟು ತೊಗೊಂಡು ಹೋಗ್ತಿದ್ವಿ. ಈಗ ಹುಡುಗರಿಗೆ ಎಷ್ಟು ಏನು ಮಾಡಿಕೊಟ್ರು ಇವತ್ತು ಇದು ಬೇಡ ಇವತ್ತು ಅದು ಬೇಡ ಅಂತಾವ. ಬ್ರೆಡ್ ರೆಸಿಪಿ ಅಂದ್ರೆ ಹುಡುಗರಿಗೆ ಭಾಳ ಇಷ್ಟ ಆಕ್ಕವ. ಕೆಲವೊಬ್ರು ಇಷ್ಟ ಇಲ್ಲ, ಬಟ್ ಬ್ರೆಡ್ ಪಿಜ್ಜಾ ಅನ್ನೋದು, ಬ್ರೆಡ್ ಟೋಸ್ಟ್, ಬ್ರೆಡ್ ಸ್ಯಾಂಡ್ವಿಚ್ ಅಂತೇಳಿ ಭಾಳ ಇಷ್ಟ ಆಕ್ಕವ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಸಿಂಪಲ್ ಎಕ್ದಮ್ ಸಾಫ್ಟ್ ಮತ್ತು ಭಾಳ ಲಘು ಆಗುವಂಥದ್ದು ರೆಸಿಪಿ ಅಂದ್ರೆ ಬ್ರೆಡ್ ಪುಡ್ನಿ ಹೆಂಗೆ ಮಾಡೋದಂತ ನೋಡೋಣ ನೋಡ್ರಿ. ಬ್ರೆಡ್ ಸ್ವಲ್ಪ ಸಣ್ಣಾಗಿ ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೋಬೇಕಾ. ನಾ ಮೊದಲು ತೋರಿಸಿದ್ನಲ್ಲ ಆ ಟೈಪ್ದಾಗ. ಫ್ರೆಶ್ ಇದ್ದು ಅಂದ್ರೆ ಸಾಫ್ಟಾಗಿ ಇರ್ತಾವೆ. ಸ್ವಲ್ಪ ತಂಗಳಿದ್ದು ಅಂದ್ರೆ ಸ್ವಲ್ಪ ಹಾಲು ಸಿಂಪಡಿಸಿಡ್ಬೇಕು ಅವನ್ನ. ಆಮೇಲೆ ಒಂದು ಕಡಾಯಿ ಒಳಗೆ ಎಣ್ಣೆ ಕಾಯಿಸಿ ಸಣ್ಣಂಗೆ ಉಳ್ಳಾಗಡ್ಡಿ ಹೆಚ್ಕೋಬೇಕು. ಇದಕ್ಕೆ ಸ್ವಲ್ಪ ಜಾಸ್ತಿ 2 ಉಳ್ಳಾಗಡ್ಡಿ ಹಾಕೋಬೇಕು. ಎಣ್ಣೆ ಕಾಯ್ತಂದ್ರೆ ಅದ್ರೊಳಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸಣ್ಣಂಗೆ ಕಟ್ ಮಾಡಿದ್ದ ಹಸಿ ಮೆಣಸಿನಕಾಯಿ, ಕೆರಿಬೇವು, ಉಳ್ಳಾಗಡ್ಡಿ ಹಾಕೊಳ್ಳೋದು. ಚಲೋ ತಂಗೆ ಕೆಂಪೂರ್ಣ ಆಗೋಸ್ ತನಕ ಫ್ರೈ ಮಾಡ್ಕೊಳ್ಳೋದು. ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಯ್ತಂದ್ರೆ ಅದ್ರೊಳಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಪೌಡ್ರ್, ಚಾಟ್ ಮಸಾಲ ಹಾಕ್ಕೊಂಡು ಬ್ರೆಡ್ ಮುರಿದಿಟ್ಟಿರ್ತೇವಲ್ಲ ಅದನ್ನ ಅದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಸಾವಕಾಶ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಪುಡ್ನಿ ಒಳಗೆ ಇದು ಮಿಕ್ಸ್ ಆಗಬೇಕು. ಶೇಂಗಾ ಪುಡಿ, ಆಮೇಲೆ ಉಪ್ಪು ಹಾಕೋಬೇಕು. ಉಪ್ಪು ನಾವು ಪುಡ್ನಿ ಒಳಗೆ ಹಾಕ್ಕೊಂಡ್ರೂ ನಡೀತದೆ. ಆಮೇಲೆ ಚಲೋ ತಂಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮೇಲೆ ಮುಚ್ಕೊಂಡು 2 ನಿಮಿಷ ಉಮ್ಗೊಳಿಸ್ತು ಅಂದ್ರೆ ನಮ್ದು ಬ್ರೆಡ್ ಪುಡ್ನಿ ತಯಾರು. ಬಾಯಾಗ ಹಲ್ಲು ಇಲ್ದವ್ರು ಆರಾಮಾಗಿ ಇದನ್ನ ಪುಡ್ನಿ ತಿನ್ಕೋಬೋದು. ಬೇಕಂದ್ರೆ ಸ್ವಲ್ಪ ಹಸಿ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಹಾಕೋದು. ಬಿಸಿ ಇದನ್ನು ಹುಡುಗರಿಗೆ ಆಮೇಲೆ ವಯಸ್ಸಾದವ್ರಿಗೂ ಭಾಳ ಇಷ್ಟ ಆಕೈತ್ರಿ. ಒಂದ್ಸಲ ಮಾಡಿ ನೋಡ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮಾತ್ರ ಮರಿಬೇಡ್ರಿ. ನಮ್ಮ ಕಡೆ ಇದೇ ರೀತಿ ಹುಡುಗರಿಗಾಗಲಿ ದೊಡ್ಡವ್ರಿಗಾಗಲಿ ರೆಸಿಪಿ ಬರ್ತಾವ. ಮತ್ತೆ ಸಿಗೋಣ. ನಮಸ್ಕಾರ ರೀ.